ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ಮಂಡೇ ಮಾರ್ನಿಂಗಿಂದ ಟ್ಯೂಸ್ಡೇ ನೈಟ್ವರೆಗೂ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದು ಮಾಮೂಲಿಯಾಗಿ ನನ್ನ ರೊಟೀನೆಲ್ಲ ಮುಗಿಸ್ಕೊಂಡು ನನ್ನ ಡ್ರಿಂಕ್ನ ಕುಡಿಬೇಕಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಸ್ವಲ್ಪ ನೈಟು ಮಾಡಿರೋ ಸಾಂಬಾರನ್ನೆಲ್ಲ ಹಾಗೆ ಬಿಸಿ ಮಾಡಿಟ್ಬಿಟ್ರೆ ಮತ್ತೆ ಮಧ್ಯಾಹ್ನಕ್ಕೆ ಸರಿ ಹೋಗುತ್ತೆ. ಮತ್ತು ಮಾರ್ನಿಂಗ್ ಏನಾದರೂ ಟಿಫನ್ ಮಾಡಿಕೊಂಡ್ರೆ ಮಧ್ಯಾಹ್ನ ಸ್ವಲ್ಪ ಏನಾದರೂ ರೈಸ್ ಮಾಡ್ಕೊಬೋದು ಅಂಥೇಳಿ ಇಲ್ಲಿ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಹಾಗೆ ಒಂದು ಪಕ್ಕದಲ್ಲಿ ನನ್ನ ಡ್ರಿಂಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲ್, ಯಾವಾಗಲೂ ಹೇಳ್ದಾಗೆ 1 ಲೋಟ ಬಿಸಿ ನೀರಿಗೆ ಒಂದು 100 ml ಅಷ್ಟು ನೆಲ್ಲಿಕಾಯಿ ಜ್ಯೂಸು ಮತ್ತು ಪಿಂಕ್ ಸಾಲ್ಟು, 1 ಸ್ಪೂನು ತುಪ್ಪ ಇದಿಷ್ಟನ್ನು ಮಿಕ್ಸ್ ಮಾಡಿ ಕುಡಿದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬಂದು ಆಮೇಲೆ ಏನು ಕೆಲಸ ಇದೆ ಅದನ್ನೆಲ್ಲ ನೋಡ್ಕೋಬೇಕು. ಸೊ ಹೋಗೋಷ್ಟೊತ್ತಿಗೆ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬೇಡ ಅಂಥೇಳಿ ಇಲ್ಲಿ ಬಂದು ಆಚೆಗಡೆ ವ್ಯೂಸ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಸ್ವಲ್ಪ ಮಾರ್ನಿಂಗೇ ಚಳಿ ಇರೋದ್ರಿಂದ ಏನೋ ಅಷ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಯಾಕಂತಂದರೆ ಇವಾಗ ಮಾರ್ನಿಂಗ್ ವೆದರ್ ಹಾಗೇ ಇದೆ, ಹೆವಿ ಕೋಲ್ಡ್ ಆಗಿರುತ್ತೆ. ಸೊ ಅದಾಗಿ ನಾನು ಮಾರ್ನಿಂಗ್ ಎದ್ದು ಅಲ್ಲಿ ನಾನು ಡ್ರಿಂಕ್ನ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಔಟ್ಸೈಡ್ ಕುಡಿತಾ ಇದ್ದೀನಿ. ಯಾಕೋ ಇವತ್ತು ವೆದರಿಗೂ ಅಥವಾ ಏನೋ ಒಂಥರ ಅನ್ಈಸಿ ಫೀಲಿಂಗ್ ಆಗ್ತಾಯಿತ್ತು. ಸೊ ಮಂಡೇ ಅದಾದಮೇಲೆ ನಮ್ಮ ಪಪ್ಪಿನ ಮಾಡಿ ಮೇಲೆ ಅಂತಂದ್ಬಿಟ್ಟು ಅವನು ವಾಕ್ ಮಾಡೋಕ್ಕಂತ ಬಿಟ್ಟಿದ್ದೆ. ಸೊ ಅವನು ಬಂದು ಇಲ್ಲಿ ಏನು ಮಾಡ್ತಿದ್ಯಾ ಅಂತ ಅವನದು ಇನ್ವೆಸ್ಟಿಗೇಷನ್ನು. ಅದೇ ಹೇಳಲ್ವಾ, ಮನುಷ್ಯನಿಗೆ 1000 ಏನೇ ಮಾಡಿದ್ರು ಅದು ಅವ್ರಿಗೆ ಲೆಕ್ಕ ಬರಲ್ಲ. ಸೊ ನಾಯಿಗೆ ಅಂತ ಅಂದರೆ ಒಂದಷ್ಟು ಪ್ರಾಣಿಗಳನ್ನ ಸಾಕಿದ್ರೆ ಅವಾದರೂ ನಿಯತ್ತಾಗಿರ್ತವೆ ಅಂತ. ಸೊ ಮನುಷ್ರಿಗೆ ಮಾಡೋದು ಲೆಕ್ಕಕ್ಕೆ ಇಲ್ಲ. ನಾವೇನೇ ಎಷ್ಟೇ ಮಾಡಿದ್ರು ಅವರು ಅಷ್ಟಕ್ಕಷ್ಟೇ. ಬಟ್ ಆದರೆ ಒಂದು ತುತ್ತು ಅನ್ನ ಹಾಕಿದ್ರೆ ಬಟ್ ಅವು ನಮ್ಮನ್ನು ನೆರಳಾಗಿ ಕಾಯ್ತವೆ. ಸೊ ಅದಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಅಮ್ಮ ಇಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು, ಸೊ ಅವರು ಪೂಜೆ ಮಾಡಿಕೊಂಡು ಸೊ ಅವರು ಏನೋ ಕೆಲಸ ಇತ್ತಂತೆ. ಸೊ ಅವರು ಹೊರಟರು. ಮಂಡೇ ಅವ್ರಿಗೆ ಕೆಲಸ ಇರೋದ್ರಿಂದ ಅವರು ಅಜ್ಜಿ ಇಬ್ಬರು ಸೇರಿ ಹೊರಟರು. ನಂಗೆ ಇನ್ನೇನಿಲ್ಲ ಇಲ್ಲಿ ಕೆಲಸ. ಸೊ ಸ್ವಲ್ಪ ವಾಷಿಂಗಿಗೆ ನೆನ್ನೆ ನೈಟೇ ಬಟ್ಟೆ ಎಲ್ಲ ಹಾಕಿಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಎತ್ಕೊಂಡು ಬಂದು ಟೆರೆಸ್ ಮೇಲೆ ಎಲ್ಲ ಒಣಗಾಕ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಆಮೇಲೆ ಹೋಗಿ ಮನೇಲಿ ಏನು ಕೆಲಸ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದ್ನ ಒಣಗಾಕ್ಕೊಂಡು ಬಂದೆ. ಸೊ ಕೆಳಗೆ ಬಂದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತದನ್ನೆಲ್ಲ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಇಲ್ಲಿ ವಾಂಗಿಬಾತ್ ಮಾಡ್ಕೊಂಡಿರೋದನ್ನ ಅದನ್ನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮತ್ತು ನೈಟ್ ಹಂಗೆ ಎದ್ದು ಮೊಳಕೆ ಕಟ್ಟಿದ ಸಾಂಬಾರನ್ನ ಮಾಡಿಬಿಟ್ಟು ಸೊ ಊಟ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನಗೆ ಕಾಲ್ ಬಂತು, ಮಾರ್ನಿಂಗು ಶೂಟಿಂಗ್ ಇದೆ ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರ ಹತ್ರನೂ ಮಾತಾಡಿಕೊಂಡು ಆಮೇಲೆ ಲೊಕೇಶನ್ನು ಕಾಸ್ಟ್ಯೂಮ್ ಎಲ್ಲ ವಿಚಾರಿಸ್ಕೊಂಡು ಇಲ್ಲಿ ಸಾಂಬಾರನ್ನ ರೆಡಿ ಮಾಡಿಕೊಂಡು ಹಾಗೆ ಮಾತಾಡ್ತಾಯಿದ್ದೆ. ಸೊ ಅದೆಲ್ಲ ಆಯಿತು. ಆದಮೇಲೆ ಊಟ ಮಾಡಿಕೊಂಡು ಸೊ ನಾನು ಮಲ್ಕೊಂಡೆ. ಯಾಕೋ ನೈಟೇ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಮಲಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ 12 ಗಂಟೆನೇ ಆಗೋಗಿತ್ತು ಅಂದ್ಕೊಂಡು ಮಾರ್ನಿಂಗ್ ಎದ್ದು ರೆಡಿಯಾಗಿಬಿಟ್ಟು ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಸೊ ಕ್ಯಾಬ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಕ್ಯಾಬ್ ರೀಚ್ ಆದಮೇಲೆ ನಾನು ಕಾರ್ ಹತ್ಕೊಂಡು ಸೊ ಹೊರಟಿದ್ದಾದ ಮೇಲೆ ನನ್ನ ಲೊಕೇಶನ್ನಿಗೆ
ಒಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆದೆ. ಅಂದರೆ ನಾನು ಲೊಕೇಶನಿಗೆ ಹೋಗೋಷ್ಟೊತ್ತಿಗೆ 1 ಅವರ್ ಆಗುತ್ತೆ. ಸೊ ಹೋದೆ, ಲೊಕೇಶನಿಗೆ ರೀಚ್ ಆದೆ. ಟಿಫನೆಲ್ಲ ಇತ್ತು, ಟಿಫನ್ ಮಾಡಿಕೊಂಡು ಸೊ ಹಾಗೆ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಸ್ಕ್ರಿಪ್ಟನ್ನು ಕೈ ಕೊಟ್ಟರು. ಸೊ ಅದಾದಮೇಲೆ ಮೇಕಪ್ ಹಾಕ್ಸ್ಕೋಬೇಕು ಅಂಥೇಳಿ ಕಾಸ್ಟ್ಯೂಮ್ ರೆಡಿ ಮಾಡಿಕೊಂಡು ಮೇಕಪ್ ಹಾಕ್ಸ್ಕೊಳಕ್ಕಂತ ಹೋದೆ. ಅಷ್ಟೊತ್ತಿಗೆ ಬೇರೆಯವ್ರು ಯಾರೋ ಹಾಕ್ಸ್ತಾಯಿದ್ರು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮೇಕಪ್ ಮಾಡಿಸ್ಕೊಂಡು ಇನ್ನೇನು ಶೂಟಿಂಗೆಲ್ಲ ಸ್ಟಾರ್ಟ್ ಆಯಿತು. ಸೊ ಶೂಟಿಂಗ್ ಬ್ರೇಕಲ್ಲಿ ಜ್ಯೂಸ್, ಆಮೇಲೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಇದು ಮಧ್ಯಾಹ್ನ ಶೂಟು. ಸೊ ಮಧ್ಯಾಹ್ನ ಶೂಟ್ ಮುಗೀತು. ಈವ್ನಿಂಗು ಸ್ನ್ಯಾಕ್ಸ್ ಎಲ್ಲ ತರಿಸಿದ್ರು ಮತ್ತು ಕಾಫಿ ಎಲ್ಲ ಕುಟ್ಕೊಂಡು ಕಾರ್ ಬುಕ್ ಮಾಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಸೊ ಮನೆಗೆ ಬರೋಷ್ಟೊತ್ತಿಗೆ ಅಮ್ಮ ಅನ್ನ ರಸಮ್ ಎಲ್ಲ ಮಾಡಿದರು. ಸೊ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿರೋ ಕಾರಣ ಹೊಟ್ಟೆ ಹಶ್ವಾಗಲ್ಲ ಅಂಥೇಳಿ ಲೈಟಾಗಿ ಅನ್ನ ರಸಮ್ ತಿಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡೆ. ಸೊ ಇದಾಗಿತ್ತು ನನ್ನ 2 ಡೇಸ್ ಕಂಟಿನ್ಯೂಷನ್ ವ್ಲಾಗ್. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.